ಶ್ರೀಕರಿ ಶುಭಕರಿ ಚೌಡೇಶ್ವರಿ ನೀ ಭುವನೇಶ್ವರಿ ರಾಯನ ತೋಟದ ರಾಜೇಶ್ವರಿ ನೀ ಶಿವಶಂಕರಿ ನೂರಾರು ನಾಮದಲ್ಲಿ ನೀರುವೆ ಜಗದಲ್ಲಿ ಭಕ್ತರ ಪೊರೆಯುತ್ತಲೇ ನೀ ಕಾಣುವೆ ಎಲ್ಲೆಲ್ಲೂ ಶ್ರೀಕರಿ ಶುಭಕರಿ ಚೌಡೇಶ್ವರಿ ನೀ ಭುವನೇಶ್ವರಿ ಹರಿಹರ ತಾಲೂಕು ಬೇವಿನಹಳ್ಳಿಯ ಭಕ್ತರ ಪೊರೆಯುತ್ತಲೀ ನೀಡಿದೆ ನೀ ಅಭಯ ನದಿಗೆ ಬಿದ್ದ ವಾಹನ ಕಂದು ಅಪಾಯವ ತಪ್ಪಿಸಿದೆ ಮೆಣಸಿನಾಳ ಭಕ್ತನ ಜೀವ ನೀ ಉಳಿಸಿದೆ ಬಾಯಿಯಲ್ಲಿ ರಕ್ತ ಬೀಳೋ ರೋಗ ದೂರ ಮಾಡಿದೆ ಸದಾನಂದ ಶಿಕ್ಷಕರಿಗೆ ದರ್ಶನವ ನೀಡಿದೆ ನಿನ್ನ ಮಹಿಮೆ ಅಪಾರ ನೀ ನಮಗೆ ಆಧಾರ ನಿನ್ನೊಲುಮೆ ಇರಲು ಸಾರ್ಥಕ ಈ ಬದುಕು ಇಂದು ಶ್ರೀಕರಿ ಶುಭಕರಿ ಚೌಡೇಶ್ವರಿ ನೀ ಭುವನೇಶ್ವರಿ ರಾಯನ ತೋಟದ ರಾಜೇಶ್ವರಿ ನೀ ಶಿವಶಂಕರಿ ಕಷ್ಟವ ಕಳೆದು ಸೌಖ್ಯ ಕೊಡುವುದು ನಿನ್ನ ಕರುಣೆ ಕಂಗಳಲ್ಲಿ ಶಾಂತಿ ಸಿಗುವುದು ಕುಪ್ಪೇಲೂರ ಮಾತೆ ನಿನ್ನ ಮಹಿಮೆ ಏನಿದು ನಿನ್ನ ಕಂಡ ಭಕ್ತರಿಗೆ ಪುಣ್ಯ ದೊರೆಯುವುದು ಸತ್ಯವಂತೆ ಸುಗುಣವಂತೆ ನೀನೇ ಅಲ್ಲವೇ ನಿನ್ನ ಸ್ಮರಣೆ ಮಾಡುವ ಭಾಗ್ಯ ನಮ್ಮದಲ್ಲವೇ ಹಣ್ಣು ಕಾಯಿ ನಿನಗರ್ಪಿಸಿ ಅನುಕ್ಷಣವು ನಿನ್ನ ಧ್ಯಾನಿಸಿ ನಾ ಇರುವೆ ತಾಯಿ ಕಾಯೇ ಆಧರಿಸಿ ಎಂದು ಶ್ರೀಕರಿ ಶುಭಕರಿ ಚೌಡೇಶ್ವರಿ ನೀ ಭುವನೇಶ್ವರಿ ರಾಯನ ತೋಟದ ರಾಜೇಶ್ವರಿ ನೀ ಶಿವಶಂಕರಿ ನೂರಾರು ನಾಮದಲ್ಲಿ ನೀರುವೆ ಜಗದಲ್ಲಿ ಭಕ್ತರ ಪೊರೆಯುತ್ತಲೇ ನೀ ಕಾಣುವೆ ಎಲ್ಲೆಲ್ಲೂ ಶ್ರೀಕರಿ ಶುಭಕರಿ ಚೌಡೇಶ್ವರಿ ನೀ ಭುವನೇಶ್ವರಿ ಅದ್ರ ಮೇಲೆ ನಿಂತ್ಕೋ ಐಟ್ ಇರ್ತೀಯ ಫೋನ್ಗಳು ಅಡ್ಡ ಇಟ್ಬಿಡ್ರಿ ಸಿಗರೆ ಫೋನ್ಗಳು
ಅರ್ಚನೆಯು ಚೌಡಮ್ಮ ತಾಯಿಗೆ ಕರ್ಪೂರದ ಆರತಿಯು ನನ್ನ ಹೆಸರು ಎಂ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಊರಿನವರೇ ನಾವು. ಈ ಊರಿನಲ್ಲಿ ಪುರಾತನ ಕಾಲದಿಂದ ಚೌಡೇಶ್ವರಿ ದೇವಿ ಮತ್ತು ಕೋತಲರಾಜ ದೇವಸ್ಥಾನ ಅನ್ನೋದು ಇಲ್ಲಿ ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡ್ತಾರೆ. ಆದ್ರೂ ತುಂಬ ಊರುಗಳಿಂದ ಬಂದು ಇಲ್ಲಿ ಭಾಳ ಜನ್ಮ ಶತಮಾನೋತ್ಸವವನ್ನು ಚೌಡೇಶ್ವರದು ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ. ಮತ್ತು ಇವ್ರನ್ನ ಉತ್ಕೊಂಡರು ಮತ್ತು ಎಲ್ಲ ಗ್ರಾಮಸ್ಥರುಗಳು ಸೇರಿ ಇಲ್ಲಿ ತುಂಬ ವಿಜೃಂಭಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ನಮಗೆ. ಇನ್ನೂ ಇಂಥ ಜನ ಬಂದು ಇನ್ನೂ ಒಳ್ಳೆಯ ಕಾರ್ಯಕ್ರಮಗಳು ಮಾಡಿ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ದೇವಸ್ಥಾನ ಎಲ್ಲ ಇದು ಅಂತ ಸೇರಿಸಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ. ಓಂ ಜಯತ್ವಂ ದೇಹಿ ಚಾಮುಂಡೆ ಜಯಭೂತಾರ್ತಿಹಾರಿಣಿ ಜಯ ಸರ್ವಗತೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಎಂಬಂತೆ ಶ್ರೀನಿವಾಸಪುರ ತಾಲೂಕು ನೀಲ್ಟೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಸಪ್ತಮಾತೃಕಾ ಸಹಿತ ಚೌಡೇಶ್ವರಿ ದೇವಿಯ ಜನ್ಮದಿನ ಪ್ರಯುಕ್ತವಾಗಿ ದೇವಿಗೆ ಪ್ರಾತಃ ಕಾಲದಲ್ಲಿ ತೈಲಾಭಿಷೇಕ, ಅದೇ ಪ್ರಕಾರವಾಗಿ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ಭಕ್ತಾದಿಗಳ ಕಡೆಯಿಂದ ವಿಶೇಷವಾಗಿ ಅಮ್ಮನವರಿಗೆ ವಿಶೇಷವಾದಂತಹ ಹೂವಿನ ಅಲಂಕಾರ ಎಲ್ಲ ಮುಗಿದು ಮಂತ್ರಪುಷ್ಪ ನೀರಾಜನ ಮಹಾಮಂಗಳಾರತಿಗಳೆಲ್ಲ ಮುಗಿದು ಆ ದೇವಿಯ ಕೃಪಾ ಕಟಾಕ್ಷಕ್ಕೆ ಬಂದಿರುವಂತಹ ಆ ಭಕ್ತಾದಿಗಳೆಲ್ಲರಿಗೂ ಆ ದೇವಿಯ ಒಂದು ಅನುಗ್ರಹ ಸಿಕ್ಕಿದೆ ಅಂತ ಪ್ರಾರ್ಥನೆ ಮಾಡುತ್ತಾ ಆ ಒಂದು ಚೌಡೇಶ್ವರಿಯ ಅನುಗ್ರಹದಿಂದ ಈ ಒಂದು ದೇವಾಲಯ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಪ್ರಾರ್ಥನೆ ಮಾಡುತ್ತಾ ಮಂಗಳ ಮಹತ್ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.